ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಅತಿ ದೊಡ್ಡ ಹಗರಣ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿಯಾಯಿತು. ಅದರ ಬೆನ್ನಿಗೆ ಐಎಎಸ್ ಅಧಿಕಾರಿ ಜ್ಞಾನೇಶ್ ಅವರ ಬಾಗಿಲನ್ನ ಕೂಡ ಇಡಿ ಅಧಿಕಾರಿಗಳು ಅವರ ಮನೆ ಬಾಗಿಲನ್ನ ಕೂಡ ತಟ್ಟಿದ್ರು. ಮನೆ ಬಾಗಿಲು ಓಪನ್ ಆಗಲಿಲ್ಲ, ಒಡೆದು ಒಳ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ದಾಳಿ ಭೀತಿಗೆ ಬೆಂಗಳೂರು ಬಿಟ್ರ ಐಎಎಸ್ ಅಧಿಕಾರಿ. ಇಡಿ ದಾಳಿ ಭೀತಿಗೆ ಬೆಂಗಳೂರು ಬಿಟ್ರ ಐಎಎಸ್ ಅಧಿಕಾರಿ. ಅನಾರೋಗ್ಯದ ನೆಪ ಹೊಡುತ್ತಿದ್ದಾರೆ. ಅನಾರೋಗ್ಯ ನೆಪ ಮಾತ್ರ ಅಷ್ಟೇನಾ, ಅಸಲಿ ಕಥೆ ಬೇರೆ ಇದೆಯಾ ಅನ್ನೋದೇ ಪ್ರಶ್ನೆ. ಇದ್ದಕ್ಕಿದ್ದಂತೆ ಬೆಂಗಳೂರಿನಿಂದ ಬರೇಲಿಗೆ ಹೋಗಿದ್ಯಾಕೆ ಜ್ಞಾನೇಂದ್ರ? ಇಡಿ ದಾಳಿಯಾಗೋ ಮುನ್ಸೂಚನೆ ಮೊದಲೇ ಅರ್ತಿದ್ರ ಜ್ಞಾನೇಂದ್ರ ಇದರ ಬಿಸಿ ನನಗೂ ತಾಕಬಹುದು ಅಂತ. ಬೆಂಗಳೂರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫ್ಲೈಟ್ ಹತ್ತಿದ್ದಾರಂತೆ. ಅಧಿಕಾರಿ ಉದ್ದೇಶ ಏನು? ಬಳಿಕ ಐಟಿ ಇಡಿ ಭಯ ಇಲ್ಲ, ಅನಾರೋಗ್ಯ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜ್ಞಾನೇಂದ್ರ ಕುಮಾರ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮಗೆಲ್ಲ ನೆನಪಿರಬಹುದು, ಐಎಎಸ್ ಅಧಿಕಾರಿ ಯಾರೀತ ಜ್ಞಾನೇಂದ್ರ, ಯಾಕಿಷ್ಟು ಸದ್ದಾಗ್ತಾ ಇದೆ, ಗೃಹ ಸಚಿವರು ಇವರ ಪರವಾಗಿ ನಿಲ್ಲುತ್ತಾ ಇದ್ದಾರೆ ಅಂದ್ರೆ ಕಾರಣ ಏನಿರಬಹುದು ಅಂತ. ಕೆಪಿಎಸ್ಸಿಯಲ್ಲಿ ಆಗಿರುವ ಅತಿ ದೊಡ್ಡ ಹಗರಣ, 80 ಕೋಟಿ ಗಟ್ಟಲೆ ಡೀಲ್ ಆಗ್ತಾ ಇತ್ತಲ್ಲ ಒಂದೊಂದು ಹುದ್ದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಿಸಿ ಈಗ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವ್ರಿಗೂ ಕೂಡ ತಡ್ತಾ ಇದೆ. ಹವಾಲಾ ದಂಧೆ, ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂತಹ ವಿಚಾರ ಇತ್ತಲ್ಲ, ಆ ಕಾರಣಕ್ಕೆ ದಾಖಲೆಗಳ ಪರಿಶೀಲನೆಗೆ ಜ್ಞಾನೇಂದ್ರ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ನಾನು ಆಗಲೇ ಲೀವಿಗೆ ಅಪ್ಲಿಕೇಶನ್ ಹಾಕಿದ್ದೆ ಮತ್ತು ತಿಳಿಸೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರು ಇರೋದರಿಂದ ನಾವು ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಏನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಅದೇನು ಮಾಧ್ಯಮದಲ್ಲಿ ಮತ್ತು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಅವರು ಮಿಸ್ಸಿಂಗ್ ಇದ್ದಾರೆ ಅಥವಾ ಐಟಿ ಇಡಿ ದಾಳಿ ಪ್ರಕರಣದ ಮೇಲೆ ಕಾಣೆಯಾಗಿದ್ದಾರೆ ಅಂತ ಅದೆಲ್ಲ ಯಾವುದೇ ರೀತಿಯಾಗಿ ಅದಿಲ್ಲ. ನಾನೇ ಸ್ವತಃ ಅವ್ರಿಗೆ ಮಾತನಾಡಿದ್ದೇನೆ. ಸೊ ಸರ್ಕಾರಕ್ಕೆ ನಾನು ಆಗಲೇ ಖರ್ಗೆಗೂ ಕೂಡ ಇಡಿ ಶಾಕ್ ಅಂತೆ. ಹೇಳಿಕೆ ಬಳಿಕ ಏಕಾಏಕಿ ಐಎಎಸ್ ಅಧಿಕಾರಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ದಾಳಿ. ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ಜ್ಞಾನೇಂದ್ರ ನಿವಾಸದ ಎದುರು ಭಾರಿ ಹೈ ಡ್ರಾಮಾ ಆಗಿದೆ. ಸತತ 2 ಗಂಟೆಗಳ ಹೈ ಡ್ರಾಮಾ ಬಳಿಕ ಬೀಗ ಒಡೆದು ಇಡಿ ಅಧಿಕಾರಿಗಳು ಒಳ ಪ್ರವೇಶ ಮಾಡಿದ್ದಾರೆ. ದಾಳಿ ವೇಳೆ ಅಕ್ರಮ ಹಣದ ವ್ಯವಹಾರದಲ್ಲಿ ಜ್ಞಾನೇಂದ್ರ ಭಾಗಿಯಾಗಿರುವ ಶಂಕೆ ಇದೆ. ಈ ಹಿಂದೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿತ್ತು, ನಿಮಗೆಲ್ಲ ಗೊತ್ತು. ಅವರ ಕಚೇರಿ, ಮಧ್ಯವರ್ತಿಗಳು, ಅಲ್ಲಿರುವಂತಹ ಸಿಬ್ಬಂದಿ, ಯಾರೆಲ್ಲ ಅಧಿಕಾರಿಗಳು ಆ ಅವಧಿಯಲ್ಲಿ ಕೆಲಸ ಮಾಡಿದ್ರಲ್ಲ, ಎಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅದರ ಬೆನ್ನಿಗೆ ಜ್ಞಾನೇಂದ್ರ ಅವರ ನಿವಾಸ. ಜ್ಞಾನೇಂದ್ರಗೆ ಗೊತ್ತಿತ್ತು ಇಡಿ ಅಧಿಕಾರಿಗಳು ನಮ್ಮ ಮನೆಗೂ ನಾಳೆ ದಿನ ಬರಬಹುದು ಅಂತ. ಹಂಗಾಗಿ ಅನಾರೋಗ್ಯದ ನೆಪ ಒಡ್ಡಿ ರಜೆಯ ಕಾರಣ ಕೊಟ್ಟು ಇಲ್ಲಿಂದ ಬರೇಲಿಗೆ ಹಾರಬಿಟ್ರ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರವರ ಪರವಾಗಿ ಮಾತಾಡ್ತಾರೆ, ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ ಅಂತ ಅನ್ನೋ ಕಾರಣಕ್ಕೇನು ಇಡಿ ಅಧಿಕಾರಿಗಳು ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇಡಿ ಅಧಿಕಾರಿಗಳ ದಾಳಿ ಅತಿ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಕಾರಣ ಅಟ್ ದ ಫಸ್ಟ್ ಟೈಮ್ ಕೆಪಿಎಸ್ಸಿ ಕಚೇರಿ ಮತ್ತು ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ನಿವಾಸ, ಮಧ್ಯವರ್ತಿಗಳು, ಸಿಬ್ಬಂದಿ, ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಆಗಿತ್ತು. ಬಟ್ ಜ್ಞಾನೇಂದ್ರ ಅವರನ್ನ ಹೊರತುಪಡಿಸಿ ಎನಿವೆ ಜ್ಞಾನೇಂದ್ರ ಅವರಿಗೆ ಒಂದು ಸೂಚನೆ ಸಿಕ್ಕಿರುತ್ತೆ, ನಾಳೆ ದಿನ ನಮ್ಮ ಮನೆಗೂ ಬರಬಹುದು ಅಂತ. ಸೂಚನೆ ಅರಿತು ರಾಜ್ಯವನ್ನ ತೊರೆದು ಬಿಟ್ರ ಅನ್ನೋದು ಒಂದು ಪ್ರಶ್ನೆ ಇದೆ. ಏನಾಗ್ತಾ ಇದೆ ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಆಗಿರುವ ಬೆಳವಣಿಗೆ ಏನು ಅಂತ?
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ನಿನ್ನೆ 9 ಗಂಟೆಗಳ ಸತತವಾದಂತಹ ಒಂದು ಇಡಿ ದಾಳಿ ಕೂಡ ಈಗಾಗಲೇ ನಿನ್ನೆ ಕಂಪ್ಲೀಟ್ ಕೂಡ ಆಗಿರುವಂತದ್ದು. ಅವರು ಕೂಡ ಮನೆಯಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಮಹತ್ವದ ದಾಖಲಾತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಹೋಗಿರುವಂತದ್ದು. ಅಂದ್ರೆ ನಿನ್ನೆ ಮಧ್ಯಾಹ್ನ ಕೂಡ ಒಂದ್ ರೀತಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು ಅವ್ರ ಮನೆಯಲ್ಲಿ. ಅಂದ್ರೆ ಯಾರು ಕೂಡ ಒಳಗಡೆ ಬರಬಾರ್ದು ಅಂತೇಳಿ ಅವರ ಸೆಕ್ಯೂರಿಟಿ ಕೂಡ ಅಲ್ಲಿ ಲಾಕ್ ಕೂಡ ಮಾಡಿದ್ದ. ಆ ನಂತರ ಏನು ಜೆಸಿ ನಗರ ಪೊಲೀಸರ ಸಹಾಯದಿಂದ ಅಲ್ಲೂ ಕೂಡ ಒಳಗಡೆ ಹೋದ್ರು. ಆ ನಂತರ ಹೋದ ನಂತರದಲ್ಲಿ ಅಲ್ಲಿ ಸಿಕ್ಕಂತ ಕೆಲವೊಂದು ದಾಖಲಾತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಇಡಿ ಅಧಿಕಾರಿಗಳು ಕೂಡ ಹೋಗಿರುವಂತದ್ದು. ಇನ್ನು ಈಗಾಗಲೇ ಯಾವಾಗ ಜ್ಞಾನೇಂದ್ರ ಅವರು ದೆಹಲಿಗೆ ತೆರಳಿರ್ತಾರೋ ಆಗ್ಲೇ 38 kg ಕೂಡ ಏನು ಬ್ಯಾಗೇಜ್ ಅನ್ನು ಕೂಡ ಈಗಾಗಲೇ ತಗೊಂಡೋಗಿರುವಂತದ್ದು. ಆದ್ರೆ ಅಲ್ಲೂ ಕೂಡ ಕೆಲವೊಂದು ಫೈಲ್ಸ್ ಆಗಿರ್ಬೋದು, ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ತಗೊಂಡೋಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಓರ್ವ ಪ್ಯಾಸೆಂಜರ್ಗೆ 15ರಿಂದ 20 kg ವರೆಗೂ ಅಷ್ಟೇ ಇರುತ್ತೆ. ಆದ್ರೆ ಇನ್ನು ಬೇಕು ಅಂತಂದ್ರೆ ಎಕ್ಸ್ಟ್ರಾ ಅಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಹೀಗಾಗಿ 38 kg ಇವರು ಇಲ್ಲಿ ಏನು ತಗೊಂಡೋಗಿದ್ದಾರೆ ಅಂದ್ರೆ ಅಲ್ಲಿ ನಿಜಕ್ಕೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ಈಗಾಗಲೇ ಇವ್ರಿಗೂ ಕೂಡ ಗೊತ್ತಾಗಿ, ಅಂದ್ರೆ ಈ ರೀತಿಯಾಗಿ ಇಡಿ ರೈಡ್ ಯಾವಾಗ ಶಿವಶಂಕರಪ್ಪ ಸೌಕಾರ್ ಮನೆ ಮೇಲೆ ಆಗತ್ತೋ ಆಗ ಇವರು ಕೂಡ ಅರ್ಥಕೊಂತಾರೆ ಇದು ನನ್ನ ಏನು ವಿಚಾರಕ್ಕೂ ಕೂಡ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರು ಕೂಡ ತಗೊಂಡೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ KPSC ನಡೆದಂತ ಬಹುತೇಕ ಎಕ್ಸಾಮ್ಗಳಲ್ಲೂ ಕೂಡ ಇವರೇ ಮೇನ್ ಆಗಿ ಲೀಡ್ ಕೂಡ ಮಾಡಿದ್ರು ಟೀಮ್ ನ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಆ ಒಂದು ದೃಷ್ಟಿಯಿಂದ ಈಗ ಅವ್ರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿ ಅವ್ರಿಗೂ ಕೂಡ ವಿಚಾರಣೆಗೆ ಬರೋದಕ್ಕೂ ಕೂಡ ಇಡಿ ಬುಲಾವ್ ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸದ್ಯ ಅವರು ಕೂಡ ಈಗಾಗಲೇ ಅವರ ತಂದೆಗೆ ಹುಷಾರಿಲ್ಲ ಅಂತೇಳಿ ಉತ್ತರ ಪ್ರದೇಶ ಮತ್ತೆ ಡೆಲ್ಲಿ ಅಂತ ಕೂಡ ಅಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂತಹ ಕ್ಲಾರಿಟಿ ಅನ್ನೋದು ಸಿಗಬೇಕಾಗಿದೆ. ಸದ್ಯ ಇಡಿ ಅಧಿಕಾರಿಗಳು ಸಿಕ್ಕಿರುವಂತಹ ಮಹತ್ವದ ದಾಖಲಾತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.